ಬಿಡುವಂತೆ ಆಗ್ರಹಿಸಿ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನು ಕೂಡ ಮಾಡಲಾಗ್ತಿದೆ. ದೃಶ್ಯದಲ್ಲಿ ಗಮನಿಸಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಏನು ಪ್ರತಿಭಟನೆಯನ್ನು ಮಾಡ್ತಿದ್ರು. ಈಗ ಪೊಲೀಸರು ಬಂದು ದಿಢೀರಾಗಿ ವಿದ್ಯಾರ್ಥಿಗಳನ್ನ ಏನು ಹೊರಗಡೆ ಹಾಕುವ ಕೆಲಸವನ್ನ ಮಾಡ್ತಿದ್ದಾರೆ. ನಡು ರಸ್ತೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ರು. ಬಸ್ ಬಿಡುವಂತೆ ಆಗ್ರಹಿಸಿ ಇಲ್ಲಿ ಏನು ಪ್ರತಿಭಟನೆಯನ್ನ ಮಾಡ್ತಿದ್ರು. ಏಕಾಏಕಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದಂತಹ ವಿದ್ಯಾರ್ಥಿಗಳು ನಮಗೆ ಬಸ್ ಅನ್ನ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡಿದ್ರು. ಕಳೆದ ಹಲವಾರು ದಿನಗಳಿಂದ ನಾವು ಏನು ಅಧಿಕಾರಿಗಳಾಗ್ಲಿ ಡಿಪೋ ಮ್ಯಾನೇಜರ್ಗಳಿಗೂ ಮನವಿ ಮಾಡಿಕೊಂಡ್ರು. ಯಾವುದೇ ರೀತಿಯಾಗಿ ಸರ್ಕಾರದ ಅಧಿಕಾರಿಗಳಾಗ್ಲಿ ಅಥವಾ ಡಿಪೋ ಮ್ಯಾನೇಜರ್ಗಳು ಸ್ಪಂದನೆ ಮಾಡ್ತಿಲ್ಲ. ಹಾಗಾಗಿ ನಮಗೆ ನ್ಯಾಯ ಬೇಕು, ಜೊತೆಗೆ ಇಲ್ಲಿ ಬಸ್ ಅನ್ನ ಸ್ಟಾಪ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯ ಮಾಡ್ತಿದ್ರು. ಈಗಷ್ಟೇ ಏನು ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗಿರುವಂತಹ ಸುಮಾರು 1 ಕಿಲೋಮೀಟರ್ಗೂ ಅಧಿಕ ಟ್ರಾಫಿಕ್ ಜಾಮ್ ಆಗಿತ್ತು. ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ಸ್ಥಳಕ್ಕೆ ಇಲ್ಲಿ ಅಧಿಕಾರಿಗಳು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟನ್ನು ಕೂಡ ಹಿಡಿದಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪ್ರಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಶಿರೂರು ಗುಡ್ಡ ಕುಸಿತ ದುರಂತ ಸಂಭವಿಸಿ ಇಂದಿಗೆ 1 ವರ್ಷ ಆಗಿದೆ. ಅದರಲ್ಲಿ 2 ಮೃತದೇಹ ಇದುವರೆಗೆ ಸಿಕ್ಕಿಲ್ಲ. ಪಕ್ಕದ ಉಳುವರೆ ಗ್ರಾಮದ 8 ಮನೆಗಳು ಕೂಡ ಧರಾಶಾಹಿಯಾಗಿದ್ದು. ಆದರೆ 1 ವರ್ಷ ಕಳೆದರೂ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಇದುವರೆಗೂ ಮನೆಯ ಭಾಗ್ಯ ಸಿಕ್ಕಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತ ಉಂಟಾಗಿ 1 ವರ್ಷ ಕಳೆಯಿತು. 1 ವರ್ಷ ಕಳೆದರೂ ಕೂಡ ಇಲ್ಲಿನ ಸಂತ್ರಸ್ತರು ಅತಂತ್ರದಿಂದಲೇ ಬದುಕು ಸಾಗಿಸ್ತಾ ಇದ್ದಾರೆ. ನಾನೀಗ ಗಂಗಾಳಿ ನದಿ ಸಮೀಪ ಇದನ್ನು ನೋಡ್ತಾ ಇರಬಹುದು. ಇದು ಜುಲೈ 16, 2024ರಲ್ಲಿ ಸಂಭವಿಸಿದಂತಹ ದುರಂತದ ದೃಶ್ಯ. 1 ವರ್ಷ ಕಳೆದಿದೆ. ಯಾಕಂತ ಹೇಳಿದ್ರೆ ಆ ದುರಂತದಲ್ಲಿ ಸಾಕಷ್ಟು ಜೀವಹಾನಿ ಆಯಿತು. ಸುಮಾರು 11 ಜನರು ಕೂಡ ಮೃತಪಟ್ಟಿದ್ರು. ಯಾಕಂತ ಹೇಳಿದ್ರೆ ರಸ್ತೆಯ ಪಕ್ಕದಲ್ಲಿ ಇರುವಂತಹ ಅಂಗಡಿ ಮನೆಯಲ್ಲಿರುವಂತಹ ಜನರು ಸೇರಿದಂತೆ ಉಳುವರೆ ಗ್ರಾಮದ ಸಣ್ಣಿಗೌಡ ಎಂಬಾಕಿ ಕೂಡ ಮೃತಪಟ್ಟಿದ್ಲು. ಆದರೆ ದುರಂತ ಸಂದರ್ಭದಲ್ಲಿ ಆ ಪಕ್ಕದ ಏರಿಯಾದಲ್ಲಿರುವ ಅಂದ್ರೆ ಉಳುವರೆ ಗ್ರಾಮದ ಈ ಭಾಗದಲ್ಲಿ ಇರುವಂತಹ ಒಟ್ಟು 6-7ಕ್ಕೂ ಹೆಚ್ಚು ಮನೆಗಳು ಕೂಡ ಧರಾಶಾಹಿಯಾಗಿದೆ. ನಾವು ಗಮನಿಸಬಹುದು. ಕುರು ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಆದರೆ ಇಲ್ಲಿನ ಸಂತ್ರಸ್ತರು ಕೂಡ ಅವರಿವರ ಮನೆಯಲ್ಲಿ ಇದೀಗ 1 ವರ್ಷದಿಂದ ಕಾಲ ಕಳೆದಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಅವರಿಗೆ ಬಾಡಿಗೆ ಹಣವನ್ನು ನೀಡುತ್ತೇವೆ ಮತ್ತು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೇವೆ ಎಂಬ ಭರವಸೆಯನ್ನು ಕೂಡ ನೀಡಿದ್ರು. ಆದರೆ ಇದುವರೆಗೂ ಕೂಡ ಯಾವುದೇ ಭರವಸೆಯನ್ನ ಈಡೇರಿಸುವ ಕೆಲಸವನ್ನ ಮಾಡಿಲ್ಲ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕೊಡಗಿನಲ್ಲಿ ವರುಣನ ಆರ್ಭಟ ಜೋರಾಗಿದ್ದು ನದಿ ಹಳ್ಳಗಳು ತುಂಬಿ ತುಳುಕುತ್ತಿವೆ. ಸೋಮವಾರಪೇಟೆಯ ಸೂರ್ಲಬ್ಬಿ ಜಲಪಾತ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ನಾವೀಗ ಸೋಮನಪೇಟೆ ತಾಲೂಕಿನ ಸೂರ್ಲಬ್ಬಿ ಗ್ರಾಮದಲ್ಲಿದ್ದೇವೆ. ಸೂರ್ಲಬ್ಬಿ ಗ್ರಾಮದಲ್ಲಿರುವಂತಹ ಅತ್ಯದ್ಭುತ ಜಲಪಾತ ಇದು. ಸೂರ್ಲಬ್ಬಿ ಜಲಪಾತ ಅಂತ ಕರೀತಾರೆ, ಮೇದೂರು ಜಲಪಾತ ಅಂತ ಕೂಡ ಹೇಳ್ತಾರೆ. ಈ ಜಲಪಾತ ಸುಮಾರು 100 ಅಡಿ ಮೇಲಿಂದ ಬರುವಂತದ್ದು. ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ಈ ಜಲಪಾತದ ನೀರು ಹೋಗಿ ಅಲ್ಲಿ ಮಾದಾಪುರ ನದಿ ಅಂತ ಇದೆ, ಮಾದಾಪುರಕ್ಕೆ ಸೇರುತ್ತೆ. ಅಲ್ಲಿಂದ ಹೋಗಿ ಹಾರಂಗಿ ಜಲಾಶಯಕ್ಕೆ ಸೇರುವಂತ ನೀರಿದು. ಇದು ಈ ಮಳೆಗಾಲ ಆದ್ರಿಂದ ಕಳೆದ 1 ತಿಂಗಳಿಂದ ಇದೇ ರೀತಿ ಚಿತ್ರಣ ಕಂಡು ಬರ್ತಾ ಇದೆ. ಇನ್ನೊಂದು 2-3 ತಿಂಗಳು ಇದೇ ರೀತಿ ಇರುತ್ತೆ. ಆದ್ರೆ ಸಾಕಷ್ಟು ಪ್ರವಾಸಿಗಳು ಬಂದು ವೀಕೆಂಡ್ ಅಲ್ಲಿ ಫೋಟೋ ತೆಗೆದು ಹೋಗ್ತಾರೆ. ಮತ್ತೆ ಇಲ್ಲಿ ಡೇಂಜರ್ ಕೂಡ ಇದೆ. ಸಾಕಷ್ಟು ಪ್ರವಾಸಿಗರು ಒಳಗೆ ಇಳಿದು ಫೋಟೋ ತೆಗಿತಾರೆ. ಅದಕ್ಕೆ ಕೂಡ ಇಲ್ಲಿ ನಿರ್ಬಂಧ ಇರುತ್ತೆ. ಆದ್ರಿಂದ ಈ ವಾರದ 2 ದಿವಸ ಶನಿವಾರ ಮತ್ತು ಭಾನುವಾರ ಪೊಲೀಸರು ಕೂಡ ನಿಯೋಜನೆ ಮಾಡಲಾಗುತ್ತೆ. ಅಂದ್ರೆ ಒಳಗೆ ಇಳಿಬಾರ್ದು ಅಂತ ಹೇಳಿ. ಆದ್ರಿಂದ 2 ಸೇತುವೆ ಇದೆ. ಸೇತುವೆ ಮೇಲೆ ನಿಂತು ಫೋಟೋ ತೆಗೆದುಕೊಂಡು ಹೋಗುವಂತದ್ದು. ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿ ಇದ್ದಾರೆ. ಅದರಿಂದ ಈ ಮಳೆಗಾಲದಲ್ಲಿ ಈ ಸೂರ್ಲಬ್ಬಿ ಜಲಪಾತ ಏನಿದೆ ನೋಡ್ಲಿಕ್ಕೆ ತುಂಬಾ ಸೊಗಸಾಗಿರುವಂತದ್ದು. ಆದ್ರಿಂದ ಸಾಕಷ್ಟು ಪ್ರವಾಸಿಗರು ನೋಡ್ಲಿಕ್ಕೆ ಮುಗಿಬೀಳ್ತಾರೆ. ಪ್ರತಿ ವರ್ಷ ವೀಕೆಂಡ್ ಅಲ್ಲಿ ಬಂದು ನೋಡಿ ಹೋಗುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಐಟಿ ಸಿಟಿ ಬೆಂಗಳೂರಿನಲ್ಲಿ ಎಳನೀರಿಗೆ ಡಿಮ್ಯಾಂಡ್. ಮಳೆಗಾಲದಲ್ಲೂ ಕೂಡ ಎಳನೀರಿನ ದರ ಗಗನಕ್ಕೇರಿದ್ದು 1 ಎಳನೀರಿನ ದರ ಬರೋಬ್ಬರಿ 80 ರೂಪಾಯಿ ತಲುಪಿದೆ. ಮಳೆಗಾಲದಲ್ಲೂ ಎಳನೀರಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. 1 ಎಳನೀರಿಗೆ 80 ರೂಪಾಯಿ ಕೊಡಲೇಬೇಕು. ಹೀಗಾಗಿ ಸಿಟಿ ಜನ ಇಲ್ಲಿ ಒಂದ್ ಕಡೆ ಬೇಸತ್ತು ಹೋಗಿದ್ದಾರೆ, ಅಸಮಾಧಾನ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಎಳನೀರು ಇಳುವರಿ ಕಡಿಮೆ ಆಗಿದೆ. ಈ ಒಂದು ದೃಷ್ಟಿಯಿಂದ ದರ ಜಾಸ್ತಿ ಆಗಿದೆ. ಈ ಹಿಂದೆ 30-40 ರೂಪಾಯಿ ಇತ್ತು. ಬಟ್ ಇದೀಗ ಏಕ್ದಮ್ 80 ರೂಪಾಯಿ ಆಗಿದೆ. ಕಳೆದ 2 ವರ್ಷಗಳಿಂದ ತೆಂಗಿನಕಾಯಿ ಇಳುವರಿ ಗಣನೀಯವಾಗಿ ಇಳಿಕೆ ಆಗಿದೆ. ಮತ್ತೊಂದು ಕಡೆ ಒಣ ಕೊಬ್ಬರಿ, ತೆಂಗಿನಕಾಯಿ ಬೆಲೆ ಕೂಡ ಇಳಿಕೆ ಆಗಿದೆ. ಈ ಒಂದು ದೃಷ್ಟಿಯಿಂದ ಇದೀಗ 80 ರೂಪಾಯಿ 1 ಎಳನೀರಿಗೆ ಆಗಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಸಿಟಿ ಜನ ಇಷ್ಟು ದುಡ್ಡು ಕೊಟ್ಟು ಕುಡಲೇಬೇಕು. ಯಾಕಂದ್ರೆ ಕೆಲವು ಆರೋಗ್ಯ ದೃಷ್ಟಿಯಿಂದ ಬೆಳಗ್ಗೆ ಎದ್ದು ಎಳನೀರು ಕುಡಿತಾರೆ. ಮತ್ತೊಂದ್ ಕಡೆ ಎಳನೀರಿನಲ್ಲಿ ನಿಂಬೆಹಣ್ಣು ರಸ ಹಿಂಡಿ ನೀರು ಕುಡಿತಾರೆ. ಅದರಿಂದ ದೇಹಕ್ಕೆ ಒಳ್ಳೆಯದು, ದೇಹ ತಂಪಾಗಿರುತ್ತೆ ಅಂತ ಸಾಕಷ್ಟು ಜನ ಬೆಳಗ್ಗೆ ಎದ್ದು ಈ ಎಳನೀರು ಕುಡಿತಾರೆ. ಬಟ್ ಇದೀಗ 80 ರೂಪಾಯಿ ಆಗಿದೆ. ನೀವೇನಾದ್ರೂ ಎಳನೀರಲ್ಲಿ ನಿಂಬೆಹಣ್ಣು ಹಾಕಿದ್ರೆ ಅಲ್ಲಿ 85-90 ರೂಪಾಯಿ ಆಗ್ಬಹುದು. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ 100 ರೂಪಾಯಿ ಸಹ ದಾಟಬಹುದು ಅಂತ ಹೇಳಲಾಗ್ತಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಪ್ರಯಾಣಿಕರು ಇದೀಗ 80 ರೂಪಾಯಿ ಕೊಟ್ಟು ಎಳನೀರು ಕುಡಲೇಬೇಕಾಗುತ್ತೆ.
ಡಿಮ್ಯಾಂಡ್ ಶುರುವಾಗಿದೆ ಎಳೆನೀರಿಗೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕುಂದಾನಗರಿ ಬೆಳಗಾವಿಯಲ್ಲಿ ಪುನರ್ವಸು ಮಳೆಯ ಆರ್ಭಟ ಜೋರಾಗಿದ್ದು ಭತ್ತ ನಾಟಿ ಮಾಡಿದ ರೈತರು ಕಂಗಾಲಾಗಿದ್ದಾರೆ. ಕಳೆದ 10 ರಿಂದ 15 ದಿನಗಳಿಂದ ಗದ್ದೆಯಲ್ಲಿ ನಿಂತ ನೀರಿಗೆ ಭತ್ತದ ಸಸಿಗಳು ಕೊಳೆತು ಹೋಗ್ತಾ ಇವೆ. ಕಳೆದ 2 ದಿನಗಳಿಂದ ಮತ್ತೆ ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಇದಕ್ಕೂ ಮುಂಚೆ ಅಂದ್ರೆ ಕಳೆದ 2 ವಾರಗಳಿಂದ ಕೂಡ ಮಳೆ ಆಗಿತ್ತು. ಹಾಗಾಗಿ ಬೆಳಗಾವಿ ತಾಲೂಕಿನ ಹೊರವಲಯದಲ್ಲಿ ಇರುವಂತಹ ಏನು ಬಳ್ಳಾರಿ ನಾಲಾ ವ್ಯಾಪ್ತಿಯಲ್ಲಿ ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಇರುವಂತಹ ಭತ್ತದ ಬೆಳೆ ಜಲಾವೃತ ಆಗಿತ್ತು. ಅದು ಭತ್ತದ ಬೆಳೆ ಯಾವ ರೀತಿ ಆಗಿದೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಸಂಪೂರ್ಣವಾಗಿ ಕಂದು ಬಣ್ಣಕ್ಕೆ ಬಂದಿದೆ ಮತ್ತು ಎಲ್ಲವೂ ಕೂಡ ಈ ಭಾಗದಲ್ಲಿ ಬೆಳೆದಂತಹ ಭತ್ತದ ಬೆಳೆ ಏನು ಪಾಚಿಗಟ್ಟಿರುವಂತದ್ದು. ಜೊತೆಗೆ ನಾನು ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ಸಂಪೂರ್ಣವಾಗಿ ಇಲ್ಲಿ ಎಲ್ಲ ಬೆಳೆ ಕೂಡ ಕೊಳೆತು ಹೋಗ್ತಾ ಇದೆ. ಹೀಗಾಗಿ ರೈತರು ಏನು ಸಾಕಷ್ಟು ಏನು ಸಾವಿರಾರು ರೂಪಾಯಿ ಖರ್ಚನ್ನ ಮಾಡಿ ಇಲ್ಲಿ ಬೆಳೆಯನ್ನ ಬೆಳೆದಿದ್ದಾರೆ, ಆದ್ರೆ ಭತ್ತವನ್ನ ಬೆಳೆದಿದ್ದಾರೆ. ಈ ರೀತಿಯಾಗಿ ಪರಿಸ್ಥಿತಿ ಇರುವಂತದ್ದು. ಹೀಗಾಗಿ ಇದು ಪ್ರತಿ ವರ್ಷ ಇದೇ ರೀತಿಯಾದಂತಹ ಸಮಸ್ಯೆ ಇದೆ. ಆದ್ರೆ ಇದನ್ನ ಹೂಳೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ಅಧಿಕಾರಿಗಳು ಕೂಡ ಮುಂದಾಗ್ತಿದಲ್ಲ. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾ ರಿಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಮಕ್ಕಳ ವಾರ್ಡಲ್ಲಿ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇತ್ತು. ರಾತ್ರಿ ಇಡೀ ರೋಗಿಗಳು ಪರದಾಟ ನಡೆದಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಕತ್ತಲೆಯಲ್ಲಿ ಇದ್ದ ವಾರ್ಡ್ ಬೆಳಕುಮಯ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ. ಬ್ರಿಮ್ಸ್ ಆಸ್ಪತ್ರೆಯ 4ನೇ ವಾರ್ಡ್ ಅಲ್ಲಿ ಮಕ್ಕಳದೇನು ವಾರ್ಡ್ ಅದ, ಆ ವಾರ್ಡದ ಒಂದು ವಿಸ್ತೃತವಾದ ವರದಿ ಪ್ರಸಾರ ಆದ ಬಳಿಕ ನೋಡಬಹುದು ನೀವು. ಈಗಾಗಲೇ ನಾವು ಈ ಹಾಸ್ಪಿಟಲ್ ವಾರ್ಡ್ ಮತ್ತೆ ಬಂದೀವಿ. ಇಲ್ಲಿ ಅಂದ್ರೆ ಕತ್ತಲಲ್ಲಿ ಏನದಂದ್ರೆ ಮೊಬೈಲ್ ಟಾರ್ಚ್ ಹಾಕೊಂಡು ಮಕ್ಕಳಿಗೆ ಏನದಂದ್ರೆ ಈ ಅರಿಬಿಯಿಂದ ಏನದ ಗಾಳಿ ಹೊಡೆಯೋ ಮೂಲಕ ತಾಯಂದಿರು ಏನದಂದ್ರೆ ರಾತ್ರಿ ಇಡೀ ಕಳೆದಿದ್ರು. ಆದ್ರೆ ಯಾವಾಗ ರಿಪಬ್ಲಿಕ್ ಕನ್ನಡ ಇಲ್ಲಿ ಬಂದು ಅವ್ರ ನೋವು ಅವ್ರ ಕಷ್ಟನ್ನ ಏನು ಸ್ಫೂರ್ತಾದ ವರದಿ ಪ್ರಸಾರ ಆದ ಬಳಿಕ ನೋಡಬಹುದು. ಈಗಾಗಲೇ ಎಲ್ಲಾ ಫ್ಯಾನ್ಗಳು ಗರ 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 ಅಂತ ಫ್ಯಾನ್ ತಿರುಗ್ತಾ ಇವೆ, ಲೈಟ್ ಬಿದ್ದಿದೆ. ಹೀಗಾಗಿ ಈಗಾಗಲೇ ಸಾಕಷ್ಟು ಒಂದು ಸೊಳ್ಳೆಗಳ ಕಾಟ ಹೆಚ್ಚಿದೆ. ಹೀಗಾಗಿ ಸಾಕಷ್ಟು ರಾತ್ರಿ ಇಡೀ ಏನಾದ್ರು ಕತ್ತಲಲ್ಲೇ ಕಾಲ ಕಳೆಯಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿತ್ತು. ಯಾವಾಗ ವರದಿ ಪ್ರಸಾರ ಆದ ಬಳಿಕ ಬ್ರಿಮ್ಸ್ ನಿರ್ದೇಶಕ ಶಿವಕುಮಾರ್ ಶೆಟ್ಕರ್ ಇರಬಹುದು, ಮತ್ತೆ ಈಗಾಗಲೇ MS ಡಾಕ್ಟರ್ ಶಿವಯೋಗಿ ಇರಬಹುದು, ತಕ್ಷಣವೇ ಎಲೆಕ್ಟ್ರಿಷಿಯನ್ ನ ಕರೆಸಿ ಏನ್ ದುರಸ್ತಿ ಮಾಡಿದಾರ ನೋಡಬಹುದು ನೀವು. ಟೋಟಲಿ ವಿದ್ಯುತ್ ಬಂದದ, ಬೆಳಕು ಬಂದದ, ಫ್ಯಾನ್ಗಳೆಲ್ಲ ಚಾಲು ಆಗ್ಯಾವ ಅಂತ ಹೇಳ್ಬೋದು. ಇದು ರಿಪಬ್ಲಿಕ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ, ರಿಪಬ್ಲಿಕ್ ಕನ್ನಡ, ಬೀದರ್. ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದಲ್ಲಿ ರಸ್ತೆ ಅಗಲೀಕರಣಕ್ಕೆ ಕಂಟಕ ಎದುರಾಗಿದೆ. ಕಾಮಗಾರಿಗೆ ರಸ್ತೆ ಅಗೆದು ಸಿಬ್ಬಂದಿ ಕೈಬಿಟ್ಟಿದ್ದಾರೆ. ಅಧಿಕಾರಿಗಳ ಈ ಭ್ರಷ್ಟ ಆಡಳಿತಕ್ಕೆ ಸ್ಥಳೀಯ 4-5 ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದಲ್ಲೇ ಏನು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆದಿರುವಂತದ್ದು. ಆ ಕಾಮಗಾರಿ ದಿನದಿಂದ ದಿನಕ್ಕೆ ಸಾಕಷ್ಟು ಇಕ್ಕಟ್ಟನ್ನ ನಿರ್ಮಾಣ ಮಾಡ್ತಿರುವಂತದ್ದು, ಸಾಕಷ್ಟು ಸಂಕಷ್ಟಗಳನ್ನ ಹೊರಹಾಕ್ತಿರುವಂತಂದ್ರೆ ಕೋರ್ಟ್ ಆದೇಶದ ಪ್ರಕಾರ ಮಧ್ಯ ರಸ್ತೆಯಿಂದ ಒಂದು ಕಡೆಗೆ 60 ಫೀಟ್ ಇನ್ನೊಂದು ಕಡೆಗೆ 60 ಫೀಟ್ ಮಾಡುವಂತೆ ಆದೇಶ ಇರುವಂತದ್ದು. ಆದ್ರೆ ಇಲ್ಲಿ ಕೆಲವೊಂದು ಅಂದ್ರೆ ಪುರಸಭೆಯಿಂದ ಇರುವಂತಹ ಕಟ್ಟಡಗಳ ತೆರವಿಗೂ ಸಹ ಸರ್ಕಾರ ಮುಂದಾಗಿಲ್ಲ, ತಾಲೂಕಾಡಳಿತ ಮುಂದಾಗಿಲ್ಲ. ಅದರಂತೆ ಏನು ಅದನ್ನ ಗಮನಿಸಿಕೊಂಡು ಸ್ಥಳೀಯ ಕೆಲವೊಂದಷ್ಟು ವ್ಯಾಪಾರಿಗಳು ಸಹ ಅಂಗಡಿ ಮುಂಗಟ್ಟುಗಳನ್ನ ತೆರವುಗೊಳಿಸಲು ಮುಂದಾಗಿಲ್ಲ. ಕೆಲವೊಂದಷ್ಟು ಜನ ಕೋರ್ಟ್ ಮೆಟಲ್ ಅನ್ನು ಹಾಕಿರುವಂತದ್ದು, ಕೆಲವೊಂದಷ್ಟು ಜನ ನಮಗೆ ಪರಿಹಾರವನ್ನ ನೀಡಿ ನಾವು ಸ್ಥಳ ಬಿಟ್ಟು ಕೊಡ್ತೇವೆ ಅನ್ನುವಂತ ಒಂದು ವಾದವನ್ನು ಸಹ ಮಾಡಿರುವಂತದ್ದು. ಇದೆಲ್ಲ ಬಿಕ್ಕಟ್ಟಿನ ಮಧ್ಯೆ ಇಲ್ಲಿ 6 ತಿಂಗಳಿಂದ ಸುಮಾರು ಅಂದ್ರೆ 2008ರಿಂದನೇ ಇಲ್ಲೊಂದು ರಸ್ತೆ ಕಾಮಗಾರಿ ಯೋಜನೆ ಆಗಿರುವಂತದ್ದು. ಆದ್ರೆ ಇಷ್ಟು ವರ್ಷ ಕಳೆದ್ರು ಸಹ ಈ ಸಣ್ಣ ತಿಕ್ಕಾಟದಿಂದ ಉಳಿದುಕೊಂಡು ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಿರುವಂತದ್ದು ಆರೋಪ ಮಾಡ್ತಿರುವಂತಹ ಸಾಕಷ್ಟು ಹೋರಾಟಗಳು ಸಹ ನಡೆದಿರುವಂತದ್ದು. ಕಾದ್ ನೋಡಬೇಕು ಜಿಲ್ಲಾಡಳಿತ ಈ ಸಮಸ್ಯೆನ ಯಾವ ರೀತಿ ಇತ್ಯರ್ಥ ಮಾಡುತ್ತೆ, ಸಾರ್ವಜನಿಕರಿಗೆ ಯಾವ ರೀತಿ ಅನುಕೂಲ ಮಾಡುತ್ತೆ ಅನ್ನೋದು ಸದ್ಯದ ಕುತ್ತಲಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಹಿಡಿಗರ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಕೋಲಾರ ಇಡೀ ದೇಶ ವಿದೇಶಕ್ಕೆ ತರಕಾರಿ ಹಣ್ಣನ್ನ ರಫ್ತು ಮಾಡುತ್ತಿರುವ ಜಿಲ್ಲೆ. ಆದರೆ ಇದೀಗ ರೈತರಿಗೆ ಮಣ್ಣು ಸತ್ವ ಕಳೆದುಕೊಂಡಿದೆ ಅನ್ನುವಂತ ಆತಂಕ ಮನೆ ಮಾಡಿದೆ. ಇತ್ತೀಚೆಗೆ ಬಂದಿರುವಂತಹ ವರದಿ ಇವತ್ತು ರೈತರ ಜೊತೆಗೆ ಕೋಲಾರ ಜಿಲ್ಲೆಯ ಜನತೆಯೂ ಸಹ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣ ಮಾಡಿರುವಂತದ್ದು. ಇವತ್ತು ಕೋಲಾರ ಜಿಲ್ಲೆಯ ತೋಟದ ಒಂದಿಲ್ಲಿದ್ದೇನೆ. ದೃಶ್ಯ ನೋಡೋದಾದ್ರೆ ಇಲ್ಲಿ ಏನು ಹೂಕೋಸು ಬೆಳೆದಿರುವಂತದ್ದು, ಆದರೆ ಇದು ಯಾವ ರೀತಿಯ ಗುಣಮಟ್ಟ ಇದೆ ಅನ್ನೋದು ಇವತ್ತು ನಿಜಕ್ಕೂ ಒಂದು ರೀತಿಯ ಆತಂಕಕಾರಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೋಲಾರ ಜಿಲ್ಲೆಯ ಭೂಮಿ ಫಲವತ್ತತೆ ಹಾಳಾಗಿದೆ ಎಂಬ ವರದಿ ಈಗಾಗಲೇ ಸಿಕ್ಕಿರುವಂತದ್ದು. ನೀವು ದೃಶ್ಯ ನೋಡೋದಾದ್ರೆ ಇದು ಕೋಲಾರ ಜಿಲ್ಲೆಯ ಭೂಮಿ ಮಣ್ಣಾಗಿರುವಂತದ್ದು. ಇದು ಇವತ್ತು 70% ಏನು ಫಲವತ್ತತೆ ಕಳೆದುಕೊಂಡಿದೆ ಎಂಬ ಏನು ವರದಿ ಸಹ ಸಿಕ್ಕಿರುವಂತದ್ದು. ಇವತ್ತು ರಾಜ್ಯದ
ಎಲ್ಲ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಕೋಲಾರ ಜಿಲ್ಲೆಯ ಭೂಮಿ ಇವತ್ತು ಸಾಕಷ್ಟು ಹಾಳಾಗಿದೆ ಎಂಬ ವರದಿ ಲಭಿಸಿರುವಂತದ್ದು. ಆದರೆ ಇದಕ್ಕೆ ಯಾರು ಹೊಣೆಗಾರರು ಮತ್ತೆ ಯಾರು ಕಾರಣಕರ್ತರು ಎಂಬುದು ಸಾಕಷ್ಟು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಸರ್ಕಾರ ಸಹ ಎಚ್ಚೆತ್ತುಕೊಳ್ಳಬೇಕೆಂಬುದು ಏನು ರೈತರ ಮಾತಾಗಿರುವಂತದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಾಜ್ಯ ಸರ್ಕಾರ ಸಾರಿಗೆ ನೌಕರರ ವಿವಿಧ ಬೇಡಿಕೆ ಈಡೇರಿಸಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಆಗಸ್ಟ್ 5ನೇ ತಾರೀಕು ಸಾರಿಗೆ ಮುಷ್ಕರಕ್ಕೆ ಕರೆಯನ್ನ ನೀಡಿದ್ದಾರೆ. ಆಗಸ್ಟ್ 5ರಂದು ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಮುಖಂಡರು. ಯಾಕಂದ್ರೆ ಸಿಎಂ ಅವರು ಸ್ಪಂದನೆ ಮಾಡಿಲ್ಲ, ಇನ್ನೂ ಸಭೆ ಕರೆದಿಲ್ಲ. ಕಳೆದ ವಾರ ಸಭೆ ಕರಿತೀವಂತ ತಿಳಿಸಿದ್ರು, ಬಟ್ 2 ವಾರ ಆಯ್ತು, ಇನ್ನೂ ಸಭೆ ಕರೆದಿಲ್ಲ. ಯಾಕಂದ್ರೆ ಇವರ ಪ್ರಮುಖ ಬೇಡಿಕೆ ಒಂದ್ ಕಡೆ ವೇತನ ಪರಿಷ್ಕರಣೆ ಮತ್ತು 38 ತಿಂಗಳ ಹಿಂಬಾಕಿ ನೀಡಬೇಕು. ಆದ್ರೆ ಸರ್ಕಾರ ಇದುವರೆಗೂ ಸ್ಪಂದನೆ ಮಾಡಿಲ್ಲ. ಕಳೆದ ವರ್ಷ 2 ಬಾರಿ ಮುಷ್ಕರ ಕರೆ ಕೊಟ್ಟರು, ಸಿಎಂ ಭರವಸೆಯಿಂದ ವಾಪಸ್ ತೆಗೆದುಕೊಂಡ್ರು. ಬಟ್ ಈ ಬಾರಿ ಆಗಸ್ಟ್ 5 ಮುಂದಿನ ತಿಂಗಳ ಸಾರಿಗೆ ಮುಷ್ಕರ ಪಕ್ಕ ಅಂತ ಹೇಳಲಾಗ್ತದೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ಮುಖಂಡರು ಮಾಡಿಕೊಡ್ತಿದ್ದಾರೆ. 4 ನಿಗಮಗಳ ಬಸ್ ಬಂದ್ ಆಗಲಿದೆ. ಜನಸಾಮಾನ್ಯರಿಗೆ ಎಫೆಕ್ಟ್ ತಟ್ಟಲಿದೆ. ಯಾಕಂದ್ರೆ ಸಿಎಂ ಅವರು ಒಂದ್ ಕಡೆ ಸಿಎಂ ಅವರು ಮನವಿಗೆ ವಾಪಸ್ ತೆಗೆದುಕೊಂಡಿದ್ರು, ಸಭೆ ಮಾಡ್ತು ಅಂತ ಹೇಳಿದ್ರು, ನಿಮ್ಮ ಬೇಡಿಕೆಗಳನ್ನ ಈಡೇರಿಸು ಅಂತ ಹೇಳಿದ್ರು. ಬಟ್ ಇದುವರೆಗೂ ಆಗಿಲ್ಲ. ಕಳೆದ 2-3 ತಿಂಗಳಿಂದ ಸಭೆ ಮೇಲೆ ಸಭೆ ಮಾಡಿದ್ರು, ಅಲ್ಲಿ ಸಹ ಏನೋ ಇವರ ಬೇಡಿಕೆಗಳನ್ನ ಈಡೇರಿಸಿಲ್ಲ. ಹೀಗಾಗಿ ಈ ಬಾರಿ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಸರ್ಕಾರ ಏನಾದರೂ ಮುಂಜಾಗ್ರತಾ ಕ್ರಮ ಕೈಗೊಂಡು ಮತ್ತೆ ಸಭೆ ಮಾಡಿ ಇವರ ಬೇಡಿಕೆಗಳನ್ನ ಈಡೇರಿಸ್ತಾರ ಎಂಬುದು ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿಯ ವಿಮ್ಸ್ನಲ್ಲಿ ಕಳೆದ 4 ತಿಂಗಳಿಂದ ರೇಡಿಯೋಥೆರಪಿ ಕೇಂದ್ರ ಬಂದ್ ಆಗಿದೆ. ಇದರಿಂದ ಬಡ ಕ್ಯಾನ್ಸರ್ ರೋಗಿಗಳು ಸಂಕಷ್ಟ ಎದುರಿಸ್ತಾ ಇದ್ದಾರೆ. 9 ಕೋಟಿ ರೂಪಾಯಿ ಬೆಲೆಯ ಥೆರಪಿಯ ಹೊಸ ಯಂತ್ರ ತಂದರೂ ಕೂಡ ಸೇವೆ ಸಿಗದೆ ರೋಗಿಗಳು ಕಂಗೆಟ್ಟಿದ್ದಾರೆ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಇರತಕ್ಕಂಥ ರೇಡಿಯೋ ಥೆರಪಿ ವಿಭಾಗ ಸಂಪೂರ್ಣವಾಗಿ ಸದ್ಯ ಬಂದ್ ಆಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡಬಹುದು, ರೇಡಿಯೋ ಥೆರಪಿ ವಿಭಾಗ ಇದರ ಮುಂದೆ 9 ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂಥ ಮಷಿನ್ಗಳನ್ನು ಇಟ್ಟಿದ್ದಾರೆ. ಯಾಕಂದ್ರೆ 2004ರಲ್ಲಿ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ವಿಭಾಗ ಆರಂಭವಾಯಿತು. ಅಲ್ಲಿಂದ ಇಲ್ಲಿವರೆಗೂ ರೇಡಿಯೋ ಥೆರಪಿಯನ್ನು ಮಾಡ್ತಾ ಇದ್ರು. ಆದ್ರೆ ಈಗ ಹಳೆಯ ಅಂದ್ರೆ 21 ವರ್ಷ ಹಳೆಯದಾದ ರೇಡಿಯೋ ಥೆರಪಿ ಮಿಷನ್ಗಳನ್ನ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ. ಪದೇ ಪದೇ ಅವು ರಿಪೇರಿಗೆ ಬರ್ತಾ ಇವೆ. ಹೀಗಾಗಿ ಸರ್ಕಾರದಿಂದ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೇಡಿಯೋ ಥೆರಪಿ ಮಷಿನ್ಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಕಳೆದ 2-3 ತಿಂಗಳಿಂದ ಇದೇ ರೀತಿಯಾಗಿ ಹೊರಗಡೆ ಇವೆ. ಯಾಕಾಗಿ ಅಂದ್ರೆ ಏನು ಮುಂಬೈನ ಆಟೋಮಿಕ್ ರೆಗ್ಯುಲೇಟರಿ ಬೋರ್ಡ್ ಏನಿದೆ, ಆ ಬೋರ್ಡು ಹಳೆಯದಾದಂತ ರೇಡಿಯೋ ಥೆರಪಿ ಮೆಷಿನ್ ಗಳನ್ನ ತೆರವು ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ. ಆ ಬಳಿಕ ಈ ಮಿಷನ್ ಅಂದ್ರೆ ಅವರು ಅನುಮತಿ ಕೊಟ್ಟ ಬಳಿಕ ಈ ಮಿಷಿನ್ ಗಳನ್ನ ಇನ್ಸ್ಟಾಲ್ ಮಾಡಿ ರೇಡಿಯೋ ಥೆರಪಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಕಳೆದ 3 ತಿಂಗಳಿಂದ ಇದೇ ರೀತಿಯಾಗಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ಯಾನ್ಸರ್ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇನ್ನ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ದಾವಣಗೆರೆ ಶಕ್ತಿ ದೇವತೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಇದೇ ಅವಧಿಯಲ್ಲಿ ಸಿಎಂ ಆಗಬೇಕು ಅಂತ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥಿಸಿದ್ದಾರೆ. ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ವಿಚಾರವಾಗಿ ಏನು ಯಾರು ಬಹಿರಂಗ ಹೇಳಿಕೆ ಕೊಡದಂತೆ ಈಗಲೇ ಸೂಚನೆ ಇದ್ರು ಸಹ ಏನು ದಾವಣಗೆರೆಯಲ್ಲಿ ಡಿಕೆ ಶಿವಕುಮಾರ್ ಬೆಂಬಲಿಗರು ನಗರದ ದುರ್ಗಮ್ಮ ದೇವಸ್ಥಾನದಲ್ಲಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ 101 ತೆಂಗಿನಕಾಯಿಗಳನ್ನ ಒಡೆಯುವ ಮೂಲಕ ಏನು ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿರುವಂತದ್ದು. ಸುಮಾರು ಏನು ದಾವಣಗೆರೆಯಲ್ಲಿರುವಂತಹ ಡಿಕೆ ಶಿವಕುಮಾರ್ ಬೆಂಬಲಿಗರು 2017ರಿಂದ ನಾವು ಡಿಕೆ ಶಿವಕುಮಾರ್ ಅವ್ರ ಜೊತೆಗಿದ್ದೇವೆ. ಅವರ ಕೆಲಸ ಪಕ್ಷಕ್ಕೆ ಸಾಕಷ್ಟು ಆಗಿರುವಂತದ್ದು. ಚರ್ಮವನ್ನ ಸುಲಿದು ಕೊಡುವುದನ್ನ ಬಿಟ್ಟು ಉಳಿದಂತೆ ಎಲ್ಲ ಮಾಡಿದರೆ ಕೇವಲ 2 ಗಂಟೆ ಮಾತ್ರ ನಿದ್ದೆ ಮಾಡಿ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋಕೆ ಮೂಲ ಕಾರಣ ಡಿಕೆ ಶಿವಕುಮಾರ್ ಅಂತವರು ಸಿಎಂ ಆಗಲೇಬೇಕು, ಅದು ಇದೇ ಅವಧಿಯಲ್ಲಿ ಆಗಬೇಕಂತೇಳಿ ಏನು ಪ್ರಾರ್ಥನೆಯನ್ನ ಸಲ್ಲಿಸಿ ಪೂಜೆ ಮಾಡಿರುವಂತಹ ಏನು ಅವರ ಬೆಂಬಲಿಗರು ಡಿಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯನವರೇ ಸಿಎಂ ಮಾಡಬೇಕು, ಅವರಿಗೆ ಮೋಸ ಆಗಬಾರ್ದು. ಆಮೇಲೆ ಪಕ್ಷಕ್ಕೆ ಸಾಕಷ್ಟು ಶ್ರಮ ಅವ್ರದ್ದಿದೆ, ಅವ್ರಿಲ್ಲದೆ ಇದ್ದರೆ 135 ಸ್ಥಾನಗಳು ಇವತ್ತು ರಾಜ್ಯದಲ್ಲಿ ಬರ್ತಾ ಇರಲಿಲ್ಲ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿರಲಿಲ್ಲ ಅಂತೇಳಿ ಏನು ಅವರು ಹೇಳ್ತಿರುವಂತದ್ದು. ಒಟ್ಟಾರೆಯಾಗಿ ಏನು ದುರ್ಗಮ್ಮ ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ಡಿಕೆ ಶಿವಕುಮಾರ್ ಇದೇ ಅವಧಿಯಲ್ಲಿ ಸಿಎಂ ಆಗಲಿ ಅಂತೇಳಿ ಪ್ರಾರ್ಥನೆ ಸಲ್ಲಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಉಡುಪಿಯ ಬಂದರುಗಳಲ್ಲಿ ಹೂಳು ತುಂಬಿದ್ದು ಮೀನುಗಾರಿಕೆಗೆ ಸಂಕಷ್ಟ ಎದುರಾಗಿದೆ. ಹೂಳು ತುಂಬಿದ್ರಿಂದ ಸಮುದ್ರದಿಂದ ಬಂದರು ಪ್ರವೇಶಕ್ಕೇನೆ ಪ್ರಾಬ್ಲಮ್ ಆಗ್ತಾ ಇದೆ. ಹರಸಾಹಸವನ್ನ ಪಡಲಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ಬರೋಣ. ಮೀನುಗಾರರು ತಮ್ಮ ಹೊಟ್ಟೆಪಾಡಿಗಾಗಿ ಸಮುದ್ರಕ್ಕೆ ಇಳಿಯುವಂತ ಕೆಲಸವನ್ನ ಮಾಡಿದ್ರು. ಒಂದಷ್ಟು ಮೀನುಗಾರಿಕೆ ಆಗ್ತದೆ ಅನ್ನುವಂತ ನಿರೀಕ್ಷೆ ಇರಿದ್ರು. ಆದ್ರೆ ಸದ್ಯಕ್ಕೆ ಮೀನುಗಾರಿಕೆಗೆ ಇಳಿದಿರುವಂತಹ ಮೀನುಗಾರರು ದೋಣಿ ಮಗುಚಿ ಅವಘಡಕ್ಕೆ ಈಡಾಗಿರುವಂತಹ ಘಟನೆ ಗಂಗೊಳ್ಳಿಯಲ್ಲಿ ಬೈಂದೂರಿನ
ಗಂಗೊಳ್ಳಿಯಲ್ಲಿ ನಡೆದಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಮಲ್ಪೆಯಲ್ಲೂ ಕೂಡ ಉದ್ಯಾವರದ ನಿವಾಸಿ ನೀಲು ಅನ್ನುವರು ದೋಣಿ ಮಗುಚಿ ಸಾವನ್ನಪ್ಪಿದ್ರು. ಈಗ ಗಂಗೊಳ್ಳಿಯಲ್ಲಿ ಜಗದೀಶ್, ಸುರೇಶ್ ಮತ್ತೆ ಲೋಹಿತ್ ಅನ್ನುವರು ಕೂಡ ನಾಪತ್ತೆಯಾಗಿರುವಂತದ್ದು. ಮೀನುಗಾರಿಕೆಗೆ ತೆರಳಿರುವಂತಹ ಸಂದರ್ಭದಲ್ಲಿ ಸಮುದ್ರ ರಫ್ ಆಗಿತ್ತು. ಅದನ್ನು ಗಮನಿಸಿದ ಮೀನುಗಾರರು ಮತ್ತೆ ವಾಪಸ್ ಆಗುವಂತ ಸಂದರ್ಭದಲ್ಲಿ ಈ ಸಮುದ್ರದ ಅಲೆಗಳಿಗೆ ಸಿಕ್ಕಿಕೊಂಡು ಕೊಚ್ಚಿಕೊಂಡು ಹೋಗಿರುವಂತದ್ದು. ಸಂತೋಷ್ ಅನ್ನೋ ಒಬ್ಬ ಮೀನುಗಾರರು ಮಾತ್ರ ಸದ್ಯಕ್ಕೆ ಬಚಾವಾಗಿ ದಡ ಸೇರಿರುವಂತದ್ದು. ಮೃತಪಟ್ಟಂತ ಮೀನುಗಾರರಿಗೆ ಪರಿಹಾರ ಕೊಡುವ ಕಡೆಗೂ ಸರ್ಕಾರ ಗಮನ ಹರಿಸಬೇಕು ಅನ್ನುವಂತ ಒತ್ತಾಯವನ್ನ ಸದ್ಯಕ್ಕೆ ಮೀನುಗಾರರು ಮಾಡ್ತಾ ಇದ್ದಾರೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲಿ ಶಿವ ಕೊಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಮನೆಯ ಹೊರಗಡೆ ನಿಂತಿದ್ದಾಗಲೇ 4-5 ಜನರಿಂದ ದಾಳಿ ಮಾಡಿರುವಂತಹ ವಿಚಾರ ಬಟಾ ಬಯಲಾಗಿದೆ. ಇನ್ನೂ ಏನೆಲ್ಲ ವಿಚಾರಗಳು ಹೊರಗೆ ಬಂದಿದೆ, ಬನ್ನಿ ಈ ವರದಿಯಲ್ಲಿ ನೋಡ್ಕೊಂಡ್ ಬರೋಣ. ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಅವರ ನೇತೃತ್ವದಲ್ಲಿ ಇಬ್ಬರು ಎಸಿಪಿಗಳ ತಂಡಗಳು, ಪ್ರತ್ಯೇಕ ತಂಡಗಳನ್ನು ಮಾಡಿ ಈಗಾಗಲೇ ತನಿಖೆಯನ್ನ ಮಾಡಲಾಗ್ತಿದೆ. ಹೀಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಸೀರಿಯಸ್ ಆಗಿ ತನಿಖೆ ಮಾಡ್ತಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಕೂಡಲೇ ರಾತ್ರಿ ಅವರನ್ನ ವಶಪಡಿಯುವಂತ ಕೆಲಸ ಆಗಿತ್ತು. ಇದೇ ಒಂದು ಸ್ಕಾರ್ಪಿಯೋ ವಾಹನದಲ್ಲಿ ಅವರು ಅಟ್ಯಾಕ್ ಮಾಡಿರುವಂತಹ ವಿಚಾರ ಈಗಾಗಲೇ ಬೆಳಕಿಗೆ ಬಂದಿದೆ. ಅಂದ್ರೆ ಆತನ ಮನೆಯ ಬಳಿಯೇ ಆತ ನಿಂತಿರ್ತಾನೆ. ನಿಂತ ಸಂದರ್ಭದಲ್ಲಿ ಈ ಒಂದು ಸ್ಕಾರ್ಪಿಯೋ ವಾಹನದಲ್ಲಿ 5-6 ಜನ ಆರೋಪಿಗಳು ಏಕಾಏಕಿ ಮಾರಕಾಸ್ತ್ರಗಳ ಸಮೇತ ಆತನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಆತನ ಮೇಲೆ ಮಚ್ಚಿನಿಂದ ದಾಳಿ ನಡೆಸ್ತಾರೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆತನನ್ನ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಇಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರ ಎಷ್ಟಿದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸದ್ಯಕ್ಕೆ ಆರೋಪಿಗಳನ್ನ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ಜೊತೆಗೆ ಅವರ ಮನೆಯಿಂದಲೂ ಕೂಡ, ಮನೆಯ ಕುಟುಂಬಸ್ಥರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳು ಏನೆಲ್ಲ ಹೇಳುತ್ತೆ ಅನ್ನೋದ್ರ ಮೇಲೆ ಶಾಸಕ ಭೈರತಿ ಬಸವರಾಜ್ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗುವಂತ ಸಾಧ್ಯತೆ ಇದೆ. ಸ್ಮಿತಾ, ಪಂಚಮಸಾಲಿ ಪೀಠ ವಿವಾದ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ವಿಜಯಾನಂದ ಕಾಶಪ್ಪನವರ ಪಂಚಮಸಾಲಿ ಶ್ರೀ ಮುಸುಕಿನ ಗುದ್ದಾಟದಿಂದ ಬಂದ್ ಆಗಿದ್ದ ಪೀಠ ನಿನ್ನೆಯೇ ಓಪನ್ ಆಗಿದೆ. ಆದರೆ ಇವತ್ತು ಕೂಡ ಹೆಚ್ಚಿನ ಭದ್ರತೆಯನ್ನ ನೀಡಲಾಗಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದ ಏನು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯ ಪೀಠದಲ್ಲಿ ನಿನ್ನೆ ನಡೆದಂತ ಗಲಾಟೆಯಲ್ಲಿ ಯಾವ ರೀತಿಯಾಗಿ ಇವತ್ತಿನ ದಿನ ಇದೆ ಅನ್ನೋದನ್ನ ನಾವೀಗ ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ ಬಂದಿದ್ದೀವಿ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮಠದ ದಿನನಿತ್ಯ ಕಾರ್ಯಗಳು ಯಾವ ರೀತಿ ನಡೀಬೇಕು ಆ ರೀತಿ ಸುಲಭವಾಗಿ ನಡೀತಾ ಇವೆ. ಜೊತೆಗೆ ಏನಂತಂದ್ರೆ ಇಲ್ಲಿದ್ದಂತ ಸ್ಕೂಲ್ ಕೂಡ ಇವತ್ತಿನ ದಿವಸ ಆರಂಭಗೊಂಡು ಬ್ಯಾಂಕ್ ಕೂಡ ಹೋಗಿ ಬರ್ತಕ್ಕಂಥ ದೃಶ್ಯವೂ ಕೂಡ ನಮಗೆ ಕಾಣಿಸ್ತಾ ಇದೆ. ಜೊತೆಗೆ ಏನಂದ್ರೆ ಈಗಾಗಲೇ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಮಠದಲ್ಲಿದ್ದು ಭಕ್ತರಿಗೆ ಭೇಟಿಯಾಗುವುದು, ದರ್ಶನ ಕೊಡುವಂತ ಕೆಲಸ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ಏನು ಕಾಶಪ್ಪನವರು ಮತ್ತು ಜಯ ಮೃತ್ಯುಂಜಯ ಸ್ವಾಮೀಜಿ ಮಧ್ಯೆ ಇರತಕ್ಕಂಥ ಬಿರುಕಿಗೆ ಇವತ್ತಿನ ದಿನ ಒಂದು ಅಂತ್ಯ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿನ್ನೆ ಸಮಾಜದ ಹಿರಿಯರು ಮತ್ತು ಮುಖಂಡರು ಕೂಡಿ ಒಂದು ಸಂಧಾನ ಕಾರ್ಯಕ್ರಮ ಮಾಡಿ ಈ ಮಠಕ್ಕೆ ಮತ್ತೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಬಂದು ಭಕ್ತರಿಗೆ ಒಂದು ದರ್ಶನ ಕೊಡುವಂತ ಕೆಲಸ ಆಗ್ತಾ ಇದೆ. ಹಜಾರು ಹೋರಾಟ ನೇತೃತ್ವದಲ್ಲಿ ನಾವು ಮುಂದುವರಿತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾಮನ್ ಸುನೀಲ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಕೂಡಲ ಸಂಗಮ. ಹುಬ್ಬಳ್ಳಿಯಲ್ಲಿ ಹೃದಯಾಘಾತದ ಆತಂಕ ಮನೆ ಮಾಡಿದೆ. ಇದರ ನಡುವೆ ನಿರ್ಮಾಣವಾಗುತ್ತಿರುವಂತಹ ಜಯದೇವ ಆಸ್ಪತ್ರೆ ಕಾಮಗಾರಿ ಸಂಪೂರ್ಣ ವಿಳಂಬವಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿಯಲ್ಲಿ ಏನು ಜಯದೇವ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಸದ್ಯ ನಾನೀಗ ಜಯದೇವ ಆಸ್ಪತ್ರೆಯ ಆವರಣದಲ್ಲಿದ್ದೀನಿ. ಕಳೆದ 2023 ಮಾರ್ಚ್ 12ರಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ವರ್ಚುವಲ್ ಮೂಲಕ ಈ ಒಂದು ಆಸ್ಪತ್ರೆಯ ಶಂಕುಸ್ಥಾಪನೆ ಮಾಡಲಾಗಿತ್ತು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ 30 ತಿಂಗಳ ಒಳಗಾಗಿ ಒಂದು ಆಸ್ಪತ್ರೆಯ ಕಾಮಗಾರಿ ಮುಗಿಬೇಕಾಗಿತ್ತು. ಈ ಭಾಗದ ಜನರಿಗೆ, ಅಂದ್ರೆ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಈ ಇಡೀ ಉತ್ತರ ಕರ್ನಾಟಕ ಭಾಗದ ಜನರ ಒಂದು ಸಂಜೀವಿನಿ ಅಂತ ಒಂದು ಕರೆಸಿಕೊಳ್ಳುವಂತ ಈ ಜಯದೇವ ಆಸ್ಪತ್ರೆ ಇಷ್ಟೊತ್ತಿಗಾಗಲೇ ಇಲ್ಲಿನ ಸಕಲ ಸೌಲಭ್ಯಗಳು ಈ ಭಾಗದ ಜನರಿಗೆ ತಲುಪಬೇಕಾಗಿತ್ತು. ಆದ್ರೆ ಅದ್ಯಾಕೋ ಏನೋ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯ, ಅದೇ ರೀತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಂದು ದಿವ್ಯ ನಿರ್ಲಕ್ಷ್ಯದಿಂದಾಗಿ ಈ ಒಂದು ಆಸ್ಪತ್ರೆ ಕೇವಲ ನಿರ್ಮಾಣ ಹಂತದಲ್ಲೇ ಇದೆ. ಸುಮಾರು 750 ಕೋಟಿಗೂ ಅಧಿಕ ಒಂದು ವೆಚ್ಚದಲ್ಲಿ ಈ ಕಾಮಗಾರಿಯನ್ನ ಮಾಡಲಾಗ್ತಾ ಇದೆ. ಈ ಬೃಹತ್ ಒಂದು ಜಯದೇವ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.